ಶ್ರೀಗುರುಭ್ಯೋ ನಮಃ ಹರಿ ಓಂ ಶರ್ಯಣಾವತಿ ಸೋಮಮಿಂದ್ರ ಪಿಬತು ವೃತ್ರಃ ಬಲಂ ದಧಾನ ಆತ್ಮನಿ ಕರಿಷ್ಯನ್ ವೀರ್ಯಂ ಮಹದಿಂದ್ರಾಯೇಂದೋ ಪರಿಸ್ರವ. ಇದನ್ನು ಕರ್ಣ ಸೂಕ್ತ ಅಂತ ಕರೀತಾರೆ. ಕಡೆಗಾಲದಲ್ಲಿ ಕಿವಿಯಲ್ಲಿ ಹೇಳಬೇಕಾದ ಸೂಕ್ತ. ಇದನ್ನು ಕೇಳಿದವರು ಒಳ್ಳೆಯ ಗತಿಯನ್ನು ಹೊಂದುತ್ತಾರೆ. ಅದರಿಂದಾಗಿ ಈ ಕರ್ಣ ಸೂಕ್ತವನ್ನು ಚಿಂತನೆ ಮಾಡಬೇಕು. ಶರ್ಯಣಾವತಿ, ಈ ಶರೀರ ಇದನ್ನು ಶರ್ಯಣ ಅಂತ ಕರೀತಾರೆ. ಈ ಶರೀರವನ್ನು ಉಳ್ಳದ್ದು, ನನ್ನದು ಅನ್ನುವ ಅಭಿಮಾನವನ್ನು ಹೊಂದಿರೋದು ಮನಸ್ಸು. ಶರ್ಯಣಾವತಿ ಅಂತಂದರೆ ಮನಸ್ಸಿನಲ್ಲಿ ನೆಲೆಗೊಂಡ ಸೋಮಂ, ಭಕ್ತಿ ಎಂಬ ಸೋಮವನ್ನು ಇಂದ್ರ ಸರ್ವಸಮರ್ಥನಾದ, ವೃತ್ರ ಅಜ್ಞಾನವನ್ನು ನಾಶ ಮಾಡುವ ನಾರಾಯಣನು, ಪಿಬತು ಸ್ವೀಕರಿಸಲಿ. ಓ ನಾರಾಯಣನೇ, ಇಡೀ ಜೀವನದಲ್ಲಿ ನಿನ್ನೆಡೆಗಿನ ಭಕ್ತಿ ಎನ್ನುವುದು ಏನು ಹರಿದಿದೆ, ಆ ಭಕ್ತಿಯನ್ನು ನೀನು ಸ್ವೀಕರಿಸು. ಬಲಂ ದಧಾನ ಆತ್ಮನಿ, ಸಾಧಕನಾದ ನನ್ನಲ್ಲಿ ಆತ್ಮಬಲವನ್ನು ನೀಡು. ಶರೀರದ ಬಲ ಹೆಚ್ಚಾಗಲಿಕ್ಕೆ ಆಹಾರಾದಿಗಳಿದೆ. ಆತ್ಮದ ಬಲ ಹೆಚ್ಚಾಗಲಿಕ್ಕೆ ಆಹಾರ ಅಲ್ಲ, ಭಕ್ತಿ ಮೊದಲಾದವುಗಳು. ಜ್ಞಾನ, ಭಕ್ತಿ ಮೊದಲಾದವುಗಳೆಲ್ಲ ಆತ್ಮದ ಬೆಳವಣಿಗೆ ಅಥವಾ ಬಲ. ಬಲಂ ದಧಾನ ಆತ್ಮನಿ ಕರಿಷ್ಯನ್ ವೀರ್ಯಂ, ನನ್ನಲ್ಲಿ ಜ್ಞಾನ ಸಾಮರ್ಥ್ಯವನ್ನು ಕೊಡು. ಈ ರೀತಿ ನನ್ನಲ್ಲಿ ಅನುಗ್ರಹವನ್ನು ಮಾಡು. ಇಷ್ಟು ಹೇಳಿ ಇಂದೋ ಮುಖ್ಯ ಪ್ರಾಣನೇ, ಇಂದ್ರಾಯ ನಾರಾಯಣನ ಕಡೆ ಪರಿಸ್ರವ, ನನ್ನನ್ನು ಒಯ್ಯಿ. ಎಲ್ಲ ತತ್ವಾಭಿಮಾನಿ ದೇವತೆಗಳು ಕೂಡ ಸುಮ್ಮನಾಗುವ ಸಂದರ್ಭ ಇದು. ಇಲ್ಲಿಯೂ ಕೂಡ ಸಮರ್ಥರಾಗಿ ಇರುವವರು ನೀವಿಬ್ಬರು. ನನ್ನ ಬಾಳಿನ ಇಡೀ ಕಾರ್ಯಭಾರವನ್ನು ನಾರಾಯಣನೇ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಮುಖ್ಯ ಪ್ರಾಣನೇ, ನಾರಾಯಣನ ಕಡೆಗೆ ಒಯ್ಯಿ. ಆಪವಸ್ವ ದಿಶಾಂ ಪತ ಆರ್ಜೀಕಾತ್ ಸೋಮಮೀಢ್ವಃ ಋತವಾಕೇನ ಸತ್ಯೇನ ಶ್ರದ್ಧಯಾ ತಪಸಾ ಸುತ ಇಂದ್ರಾಯೇಂದೋ ಪರಿಸ್ರವಾ. ದಿಶಾಂಪತೆ, ಓ ವಿಶ್ವಗುರುವೇ, ಮೀಢ್ವಃ, ನಾವು ಬೇಡಿದ್ದನ್ನು ಈ ತನಕ ಇತ್ತವನೇ, ಮುಂದೆಯೂ ಕೂಡ ಕೊಟ್ಟವನೇ. ಸೋಮ, ಅತ್ಯಂತ ಜ್ಞಾನಿಯಾದ ಮುಖ್ಯ ಪ್ರಾಣನೇ. ಆರ್ಜಿಕಾತ್, ಸತ್ಯಲೋಕದಿಂದ ಆ ನಮ್ಮಲ್ಲಿಗೆ ಬಂದು ಪವಸ್ವ, ನಮ್ಮನ್ನು ತೊಳೆದಿದ್ದೀಯ, ನಮ್ಮನ್ನು ತೊಳಿ. ಋತೇನ, ಋತವಾಕೇನ, ಮಾನಸಿಕವಾದ ಯಥಾರ್ಥ ಜ್ಞಾನದಿಂದ ಮಾತನಾಡುವ ಹಾಗೆ, ಸತ್ಯೇನ, ಜ್ಞಾನಪೂರ್ವಕವಾಗಿ ಅನುಷ್ಠಾನ ಮಾಡುವ ಹಾಗೆ,
ಪರತತ್ವವಾದ ನಾರಾಯಣನಲ್ಲಿರುವ ಶ್ರದ್ಧೆಯಿಂದ, ನಿರಂತರವಾದ ತಪಸ್ಸಿನಿಂದ ಸುತ ಅಭಿವ್ಯಕ್ತ ಆಗುವ ಇಂದೋ ಮುಖ್ಯ ಪ್ರಾಣನೇ ಇಂದ್ರಾಯ ಪರಿಸ್ರವ, ನಾರಾಯಣನೆಡೆಗೆ ನನ್ನನ್ನು ಒಯ್ಯಿ. ಪರ್ಜನ್ಯವೃದ್ಧಂ ಮಹಿಷಂತಂ ಸೂರ್ಯಸ್ಯ ದುಹಿತಾಭರತ್ ತಂಗಂಧರ್ವಾ ಪ್ರತ್ಯಗೃಭ್ಣಂತ ಸೋಮೇರಸಮಾದಧು ಇಂದ್ರಾಯೇಂದೋ ಪರಿಸ್ರವಾ. ನಾನು ನಿನ್ನ ಮಗಳಿಂದ ಬಲಗೊಂಡಿದ್ದೇನೆ ನಾರಾಯಣನೇ. ನಿನ್ನ ಮಗಳು ಶ್ರದ್ಧಾ ಜೀವನ ನಡೆಯನ್ನು ಉಂಟು ಮಾಡುವ ಭಾರತೀ ದೇವಿ. ಆ ಶ್ರದ್ಧೆಯು ವೇದದ ಅರ್ಥನಾದ ನಾರಾಯಣನನ್ನ ಆಭರ ನನ್ನಲ್ಲಿ ಇಡಲಿ. ಎಂತಹ ದೇವರು! ಪರ್ಜನ್ಯ ವೃದ್ಧಂ, ಬ್ರಹ್ಮಾದಿಗಳ ತಂದೆಯಾದ, ಕಾಲತಃ ಗುಣತಃ ಬೆಳೆದಿರುವ, ಮಹಿಷಂ ಷಡ್ಗುಣಗಳಿರುವ ನಾರಾಯಣನನ್ನ ಗಂಧರ್ವಾಹ ಎಲ್ಲ ವೇದವನ್ನು ಕಂಡವರು ಪ್ರತ್ಯಗೃಭ್ಣನ್ ಕಂಡಿದ್ದಾರೆ. ಆ ರಸ ಸರ್ವಸಾರ ಎನಿಸಿದ ನಾರಾಯಣನನ್ನ ಸೋಮೆ ಮುಖ್ಯಪ್ರಾಣನಲ್ಲಿ ಆದಧು ಕಂಡಿದ್ದಾರೆ. ಅಂದರೆ ಮುಖ್ಯಪ್ರಾಣನ ಮಹಿಮೆ ಎಂಥದು? ಅಂತಹ ಮುಖ್ಯಪ್ರಾಣನನ್ನು ನಾನು ಪ್ರಾರ್ಥನೆ ಮಾಡ್ತೇನೆ. ಇಂದೋ ಸುಖಕರನಾದ ಮುಖ್ಯಪ್ರಾಣನೇ ಇಂದ್ರಾಯ ಪರಿಸ್ರವ, ನಾರಾಯಣನೆಡೆಗೆ ನನ್ನನ್ನು ಒಯ್ಯಿ. ಋತಂ ವದನ್ ಋತದ್ಯುಮ್ನ ಸತ್ಯಂ ವದನ್ ಸತ್ಯಕರ್ಮನ್ ಶ್ರದ್ಧಾಂ ವದನ್ ಸೋಮರಾಜನ್ ಧಾತ್ರಾ ಸೋಮಪರಿಷ್ಕೃತ ಇಂದ್ರಾಯೇಂದೋ ಪರಿಸ್ರವಾ. ಓ ಸೋಮ ಮುಖ್ಯಪ್ರಾಣನೇ, ಋತಂ ಜ್ಞಾನರೂಪನಾದ ನಾರಾಯಣನನ್ನ ವದನ್ ನಮಗೆ ಉಪದೇಶ ಮಾಡು. ಸತ್ಯಂ ದೋಷವಿಲ್ಲದ ಜ್ಞಾನ ಆನಂದಗಳನ್ನು ಹೊಂದಿರುವ ನಾರಾಯಣನನ್ನ ಸತ್ಯವಾದ ಕರ್ಮನೇ, ಎಲ್ಲ ಕರ್ಮಗಳನ್ನು ನಾರಾಯಣನಿಗೆ ಅರ್ಪಿಸುವ ಮುಖ್ಯಪ್ರಾಣನೇ, ನಮಗೆ ಆ ನಾರಾಯಣನನ್ನ ಕುರಿತು ಹೇಳು. ಶ್ರದ್ಧಾಂ ವದನ್, ಆಸ್ತಿಕ್ಯ ಬುದ್ಧಿಯನ್ನ ನಮಗೆ ತಾ. ರಾಜನ್ ಧಾತ್ರಾ ಸೋಮಂ ಪರಿಷ್ಕೃತ ಇಂದ್ರಾಯೇಂದೋ ಪರಿಸ್ರವ. ನಾರಾಯಣನಿಂದ ಎತ್ತರದಲ್ಲಿ, ನಾರಾಯಣನಿಂದ ಕೂಡಿಕೊಂಡು ಎತ್ತರದಲ್ಲಿ ಇರುವವನೇ ಇಂದೋ ಸುಖವನ್ನು ಅನುಭವಿಸಲು ಅನುಕೂಲ ಮಾಡಿಕೊಡುವ ಮುಖ್ಯಪ್ರಾಣನೇ ಪರಿಸ್ರವ, ನಾರಾಯಣನೆಡೆಗೆ ನನ್ನನ್ನು ಒಯ್ಯಿ. ಸತ್ಯಮುಗ್ರಸ್ಯ ಬೃಹತಃ ಸಂಸ್ರವಂತಿ ಸಂಸ್ರವಾಃ ಸಂಜಂತಿ ರಸಿನೋ ರತಾಂಗ್ ಪುನಾನೋ ಬ್ರಹ್ಮಣಾಹರ ಇಂದ್ರಾಯೇಂದೋ ಪರಿಸ್ರವಾ. ಸತ್ಯಮುಗ್ರಸ್ಯ ಬೃಹತಃ, ಜ್ಞಾನಾನಂದ ರೂಪನಾದ ನಾರಾಯಣನ ಎಲ್ಲ ಗುಣಗಳನ್ನು ಯಾರು ನಿರಾಕರಣೆ ಮಾಡ್ತಾರೆ, ಅವನು ನಿರ್ಗುಣ ನಿರ್ಗುಣ ಅಂತ ಅವರನ್ನು ನೀನು ಸಹಿಸುವುದಿಲ್ಲ. ಅವರ ಪಾಲಿಗೆ ನೀನು ಉಗ್ರ. ನಾನು ಭಗವಂತನ ಗುಣಗಳನ್ನು ಒಪ್ಪುತ್ತೇನೆ, ನಿನಗೆ ಬಾಗಿದ್ದೇನೆ, ಹೀಗಾಗಿ ನನಗೆ ನೀನು ಸುಖವನ್ನು ಉಂಟು ಮಾಡ್ತೀಯ.
ಪರಮಾತ್ಮನ ಗುಣಗಳು ಅದು ಸಂಸ್ರವಂತಿ, ನನ್ನೊಳಗಿಂದ ಅರಿವಾಗಿ ಉಕ್ಕಿ ಬರಲಿ. ನಾರಾಯಣನ ಬಗೆಗಿನ ಅರಿವು ನನ್ನೊಳಗಡೆಯಿಂದ ಎದ್ದು ಬರಲಿ. ಹೇ ಹರೇ ಮುಖ್ಯಪ್ರಾಣನೇ, ಇಂದೋ ಸಾತ್ವಿಕರಿಗೆ ಸುಖವನ್ನು ನೀಡುವವನೇ, ಇಂದ್ರಾಯ ನಾರಾಯಣನನ್ನ ಕುರಿತು ಪರಿಸ್ರವ ವಯ್ಯಿ. ಯತ್ರ ಬ್ರಹ್ಮಾ ಪವಮಾನಚ್ಛಂದಸ್ಯಾಂ ವಾಚಂ ವದನ್ ಗ್ರಾಬ್ಣಾ ಸೋಮೇ ಮಹೀಯತೆ ಸೋಮೇನಾನಂದಂ ಜನಯನ್ನಿಂದ್ರಾಯೇಂದೋ ಪರಿಸ್ರವ. ನಾವು ನಾರಾಯಣನನ್ನ ಕುರಿತು ಪ್ರೀತಿಯಾಗಲಿ ಅಂತ ಹೇಳಿ ಕರ್ಮವನ್ನು ಮಾಡುತ್ತೇವೆ. ಈ ಲೋಕದಲ್ಲಿ ಮಾತ್ರ ಆ ರೀತಿ ಕರ್ಮವನ್ನು ಮಾಡುವುದಲ್ಲ, ಮುಕ್ತ ಲೋಕದಲ್ಲಿಯೂ ಕೂಡ ಮುಕ್ತ ಬ್ರಹ್ಮ ಛಂದಸ್ಯಾಂ ವಾಚಂ ವದನ್, ವೇದದ ಮಾತುಗಳಿಂದ ಭಗವಂತನ ಗುಣಾನುಸಂಧಾನವನ್ನು ಮಾಡುತ್ತಾ ಸೋಮಯಾಗ ಮೊದಲಾದವುಗಳನ್ನು ಮಾಡುತ್ತಾ ನಾರಾಯಣನನ್ನು ಪೂಜಿಸುತ್ತಾನೆ. ಈ ತರಹದ ಮುಕ್ತರಿಗೂ ಗತಿಯಾದ ನಾರಾಯಣನ ಬಗ್ಗೆ ಇಂದೋ ಸುಖಸ್ವರೂಪಿಯಾದ ನಾರಾಯಣನೇ ಪರಿಸ್ರವ, ನಮ್ಮನ್ನು ವಯ್ಯಿ. ಯತ್ರ ಜ್ಯೋತಿರಜಸ್ರಂಜಸ್ಮಿನ್ ಲೋಕೆ ಸ್ವರಹಿತಂ ತಸ್ಮಿನ್ ಮಾಂಧೇಹಿ ಪವಮಾನಾಮೃತೆ ಲೋಕೆ ಅಕ್ಷಿತ ಇಂದ್ರಾಯೇಂದೋ ಪರಿಸ್ರವ. ನಾರಾಯಣನಲ್ಲಿ ಯತ್ರ ಜ್ಯೋತಿರಜಸ್ರಂ, ನಿರಂತರವಾದ ಜ್ಞಾನವಿರ್ತದೆ. ಆ ಜ್ಞಾನ ಅನ್ನೋದು ಯಾವ ದೋಷದಿಂದಲೂ ಕೂಡಿಲ್ಲ. ಆಗಾಗ ಜ್ಞಾನ ಲಯ ಆಗುವುದಿಲ್ಲ. ಅಂತಹ ಪರಮಾತ್ಮನನ್ನು ಚಿಂತಿಸುವುದರಿಂದ ನೀನು ಕೂಡ ಜ್ಞಾನಿಯಾಗಿಯೇ ಇರ್ತೀಯ. ನಿನ್ನ ಜ್ಞಾನಕ್ಕೂ ಕೂಡ ಲೋಪ ಇಲ್ಲ. ಆ ತರಹದ ಪರಮಾತ್ಮನನ್ನು ನಿರಂತರವಾಗಿ ಪೂಜಿಸುವವರಿಗೆ ಮರಣರಹಿತವಾದ ಮುಕ್ತಿ ಅಂತನ್ನೋದು ಸಿಗತ್ತೆ. ಪರಮಾತ್ಮನ ಜ್ಞಾನವನ್ನು ನನಗೆ ಕೊಡು, ಹಾಗೆ ಮುಕ್ತನಾಗಿ ನನ್ನನ್ನು ಮಾಡು. ಇಂದೋ ಸುಖಕರನಾದ ಮುಖ್ಯಪ್ರಾಣನೇ, ಇಂದ್ರಾಯ ಪರಿಸ್ರವ, ನಮ್ಮನ್ನು ನಾರಾಯಣನೆಡೆಗೆ ಒಯ್ಯಿ. ಯತ್ರ ರಾಜಾ ವೈವಸ್ವತೋ ಯತ್ರಾವರೋಧನಂ ದಿವಃ ಯತ್ರಾಮೂರ್ಯಹ್ವತೀರಾಪಸ್ತತ್ರ ಮಾಮೃತಂ ಕೃಧಿ ಇಂದ್ರಾಯೇಂದೋ ಪರಿಸ್ರವ. ಯತ್ರ ಎಲ್ಲಿ ರಾಜಾ ವೈವಸ್ವತಃ ಯಮನೂ ಕೂಡ ಈ ಸಂಸಾರದಿಂದ ಮುಕ್ತನಾಗಿ ಕೇವಲ ಆನಂದವನ್ನು ಅನುಭವಿಸುತ್ತಾ ಇದ್ದಾನೋ, ಎಲ್ಲಿ ತನ್ನ ಸಂಹಾರ ಕರ್ಮವನ್ನು ಕೈಗೊಳ್ಳುತ್ತಿಲ್ಲವೋ, ಯತ್ರಾವರೋಧನಂ ದಿವಃ, ಎಲ್ಲಿ ಸರಸ್ವತಿಯೂ ಕೂಡ ಆನಂದದಿಂದ ಮುಕ್ತಳಾಗಿ ನೆಲೆಗೊಂಡಿದ್ದಾಳೋ, ಯತ್ರಾಮೂರ್ಯಹ್ವತೀ, ಎಲ್ಲಿ ಈ ಎಲ್ಲ ನದ್ಯಭಿಮಾನಿನಿ ದೇವತೆಯರೂ ಕೂಡ ಮುಕ್ತರಾಗಿ ನೆಲೆಗೊಂಡಿದ್ದಾರೋ, ತತ್ರ ಮಾಮೃತಂ ಕೃಧಿ, ಅದೇ ಮುಕ್ತಿಗೆ ನನ್ನನ್ನು ಒಯ್ಯಿ. ಇಂದ್ರಾಯೇಂದೋ ಪರಿಸ್ರವ, ಇಂದೋ ಆನಂದಭರಿತನಾದ, ಆನಂದವನ್ನು ನೀಡುವ, ಸ್ವರೂಪಾನಂದದ ಅನುಭವವನ್ನು ನೀಡುವ ಓ ಮುಖ್ಯಪ್ರಾಣನೇ, ಇಂದ್ರಾಯ ಪರಿಸ್ರವ, ನಾರಾಯಣನೆಡೆಗೆ ನಮ್ಮನ್ನು ಒಯ್ಯಿ. ಯತ್ರಾನುಕಾಮಂಚರಣಂ ತ್ರಿನಾಕೆ ತ್ರಿದಿವೇ ದಿವಃ ಲೋಕಾಯತ್ರ ಜ್ಯೋತಿಷ್ಮಂತಸ್ತತ್ರ ಮಾಮೃತಂ ಕೃಧಿ ಇಂದ್ರಾಯೇಂದೋ ಪರಿಸ್ರವ.
ಎಲ್ಲಿ ಸರಸ್ವತಿಯ ನಿರಂತರವಾದ ವೃತ್ತಿ ನಾರಾಯಣನಲ್ಲೇ ನಡೀತಾ ಇರುತ್ತೋ, ಅಂದರೆ ಮೋಕ್ಷದಲ್ಲಿ ವೇದಕ್ಕೆ ಬೇರೆ ಅರ್ಥವೇ ಇಲ್ಲ, ನಾರಾಯಣನೇ ಅರ್ಥ, ಬೇರೆ ಯಾವ ಅರ್ಥವೂ ಇಲ್ಲ. ಅಂತಹ ಮೂರನೆಯ ಸ್ವರ್ಗ ತ್ರಿನಾಕ, ಮೂರನೆಯ ಸ್ವರ್ಗದಲ್ಲಿ ಜ್ಯೋತಿಷ್ಮಂತಹ ಎಲ್ಲರೂ ಒಳಗಡೆಯ ಬೆಳಕನ್ನು ಹೊಂದಿರ್ತಾರೋ ಅಂತಹ ಮುಕ್ತಿಯನ್ನು ಕುರಿತು ಇಂದೋ ಸುಖದಿಂದ ತುಂಬಿರುವ ನಾರಾಯಣನೇ ಪರಿಸ್ರವ, ಸುಖದಿಂದ ತುಂಬಿರುವ ಮುಖ್ಯಪ್ರಾಣನೇ ಇಂದ್ರಾಯ ಪರಿಸ್ರವ, ನಾರಾಯಣನೆಡೆಗೆ ನನ್ನನ್ನು ಒಯ್ಯಿ. ಯತ್ರ ಕಾಮಾನಿ ಕಾಮಾಶ್ಚ ಯತ್ರ ಬ್ರಧ್ನಶ್ಚ ವಿಷ್ಟಪಂ ಸ್ವಧಾ ಚ ಯತ್ರ ತೃಪ್ತಿಶ್ಚ ತತ್ರ ಮಾಮೃತಂ ಕೃಧಿ ಇಂದ್ರಾಯೇಂದೋ ಪರಿಸ್ರವ. ಎಲ್ಲಿ ಕಾಮಾಹ ವಿಷಯಭೋಗಗಳಿವೆಯೋ, ನಿಕಾಮಾಹ ಸ್ತ್ರೀಭೋಗಗಳೂ ಇವೆಯೋ, ಯತ್ರ ಎಲ್ಲಿ ಬ್ರಧ್ನಸ್ಯ ವಿಷ್ಟಪಂ ಮುಕ್ತ ಸೂರ್ಯರುಗಳು ನೆಲೆಗೊಂಡಿದ್ದಾರೋ, ಸ್ವಧಾಚ ಎಲ್ಲಿ ನಾರಾಯಣನೆಂಬ ಸಂಪತ್ತು ಇದೆಯೋ, ಎಲ್ಲಿ ತೃಪ್ತಿ ಇದೆಯೋ, ಎಲ್ಲಿ ಉತ್ಕಟವಾದ ಆನಂದ ಇದೆಯೋ ಅಂತಹ ಜಾಗದಲ್ಲಿ ನನ್ನನ್ನು ಒಯ್ಯಿ. ಇಂದೋ ನಾರಾಯಣನೇ ಮುಖ್ಯಪ್ರಾಣನೇ ಇಂದ್ರಾಯ ಪರಿಸ್ರವ, ನಾರಾಯಣನೆಡೆಗೆ ನನ್ನನ್ನು ಒಯ್ಯಿ. ಯತ್ರಾನಂದಾಶ್ಚ ಮೋದಾಶ್ಚ ಮುದಪ್ರಮುದ ಆತತೆ ಕಾಮಶ್ಚ ಯತ್ರಾಪ್ತಾಃ ಕಾಮಾಸ್ತತ್ರ ಮಾಮೃತಂ ಕೃಧಿ ಇಂದ್ರಾಯೇಂದೋ ಪರಿಸ್ರವ. ಎಲ್ಲಿ ಆನಂದ ಇದೆಯೋ, ಎಲ್ಲಿ ಮೋದಾಹ ಭೋಗ ನಿಮಿತ್ತಕವಾದ ಆನಂದ ಇದೆಯೋ, ಇವೆಲ್ಲವೂ ಮೋದ ಪ್ರಮೋದಗಳು ಉತ್ಕಟವಾಗಿ ಎಲ್ಲಿ ಇವೆಯೋ, ಕಾಮಶ್ಚ ಯತ್ರಾಪ್ತಾಃ ಕಾಮಾಃ ಎಲ್ಲರ ಕಾಮಗಳು ಎಲ್ಲಿ ಪೂರ್ಣಗೊಳ್ಳುತ್ತವೋ ಅಂತಹ ಜಾಗದಲ್ಲಿ ನನ್ನನ್ನು ಒಯ್ದಿಡು. ಅದಕ್ಕಾಗಿ ಇಂದೋ ಮುಖ್ಯಪ್ರಾಣನೇ ಇಂದ್ರಾಯ ಪರಿಸ್ರವ, ನಾರಾಯಣನೆಡೆಗೆ ನನ್ನನ್ನು ಒಯ್ಯಿ. ಪವಮಾನ ಪವಮಾನ ಪವಮಾನಶ್ಚ ಪಾತು ನ ಪವಮಾನಃ ಯೇ ಹರಿಮನತೋ ಜಾತೋ ಯಶ್ಚ ನಿಯಚ್ಛತಿ ಮನಾಂಸಿ ಲೋಕಾನಾಂ ಯೋ ಜೀವಜಾತನಾಥ ಪ್ರಥಯತಿ ಮಹಿಮಾನಂ ಹರೇಸ್ತ್ರಿಭೀರೂಪೈಃ ಸೃಜತಿ ಚ ಪಾತಿ ಚ ಹರತಿ ತ್ರೈಲೋಕ್ಯಂ ಯೋ ಹರಿಃ ತ್ರಿಭೀರೂಪೈಃ. ಪವಮಾನನೆಂಬ ಹೆಸರಿನ ರುದ್ರ, ಪವಮಾನನೆಂಬ ಹೆಸರಿನ ಮುಖ್ಯಪ್ರಾಣ, ಪವಮಾನನೆಂಬ ಹೆಸರಿನ ನಾರಾಯಣ ನಮ್ಮ ಬಗೆಯನ್ನು ಪವಿತ್ರಗೊಳಿಸಲಿ. ಯೋ ಹರಿಮನತೋ ಜಾತೋ ಒಬ್ಬ ಪರಮಾತ್ಮನ ಮನಸ್ಸಿನಿಂದ ಹುಟ್ಟಿದವ, ಅವನು ಜಗದ ಜನರ ಮನಸ್ಸನ್ನು ನಿಯಂತ್ರಣ ಮಾಡ್ತಾನೆ. ಅಂತಹ ರುದ್ರನೂ ಪವಮಾನ. ಯೋ ಜೀವಜಾತನಾಥ ಪ್ರಥಯತಿ ಮಹಿಮಾನಂ ಹರೇಸ್ತ್ರಿಭೀರೂಪೈಃ ಜೀವೋತ್ತಮನಾಗಿ ತನ್ನ ಮೂರು ರೂಪಗಳಿಂದ, ಹನುಮದ್ರೂಪದಿಂದ, ಭೀಮರೂಪದಿಂದ, ಮಧ್ವರೂಪದಿಂದ ಪರಮಾತ್ಮನ ಗುಣಗಳನ್ನು ಹೇಳುತ್ತಾನೆ. ಯಾವ ಪರಮಾತ್ಮ ಸೃಜತಿ ಚಪಾತಿ ಚಹರತಿ ತ್ರೈಲೋಕ್ಯಂ ಯೋ ಹರಿಃ ತ್ರಿಭೀರೂಪೈಃ ಸೃಷ್ಟಿ ಮಾಡ್ತಾನೆ, ಪಾಲನೆ ಮಾಡ್ತಾನೆ, ಸಂಹಾರ ಮಾಡ್ತಾನೆ ಮೂರು ರೂಪಗಳಿಂದ. ಬ್ರಹ್ಮನ ಒಳಗಡೆ ಇರುವ ಬ್ರಹ್ಮ ಎಂಬ ಹೆಸರಿನ ರೂಪದಿಂದ, ರುದ್ರನ ಒಳಗಡೆ ಇರುವ ರುದ್ರ ಎಂಬ ಹೆಸರಿನ ರೂಪದಿಂದ, ಸ್ವಯಂ ನಾರಾಯಣನಾಗಿ. ಹೀಗೆ ಈ ಮೂರೂ ಜನ ಪವಮಾನರು ನಮ್ಮನ್ನು ರಕ್ಷಿಸಲಿ, ನಮ್ಮನ್ನು ರಕ್ಷಿಸಲಿ, ನಮ್ಮನ್ನು ಕಾಪಿಡಲಿ. ಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣ.